ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ VSK ಬೈಕರ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ ನಾನು. ಯಾಕಂದರೆ ಎಲ್ಲ ಸ್ವಲ್ಪ ಕೆಲಸ ಇದ್ವಲ್ಲ, ಅದರಲ್ಲಿ ಬೇಸಿಗೆ ಟೈಮ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ತುಂಬ ಬಿಸಿಲು ನಮ್ಮ ರಾಯಚೂರು ಸೈಡೆಲ್ಲ, ರಾಯಚೂರು ಕಡೆ. ಈ ಬಿಸಿಲಲ್ಲಿ ಹೊರಗಡೆ ಹೋದರೆ ಕಲಾಸು. ಸ್ಟ್ರೈಟ್ ಮುಂದ್ಗಡೆ ಹೋದರೆ ಸೀದಾ ನಮ್ಮದು APMC ಕೃಷಿ ಉತ್ಪನ್ನ ಮಾರುಕಟ್ಟೆ. ಇಲ್ಲಿಂದ ಲೆಫ್ಟ್ ತೊಗೋಬೇಕು ನಾವು. ಇದು ಆ್ಯಕ್ಚುಲಿ ಸರ್ಕಲ್ ಹೆಸರು ಬಂದ್ಬಿಟ್ಟು ಗಂಜಿ ಸರ್ಕಲ್. ಇಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಮತ್ತೆ ಸ್ವಲ್ಪ ಒಂದು ರೈಟಿಗೆ ತೊಗೋಬೇಕು. ಒಂದು 300 ಮೀಟ್ರ್ ಹೋಗಿ ರೈಟಿಗೆ ತೊಗೊಂಡ್ರೆ ನಾವು ಸೀದಾ ಹೋಗ್ಬೋದು. ನಮ್ಮ ರಾಯಚೂರಲ್ಲಿ ಇತ್ತೀಚೆಗೆ ಭಾಳ ಟ್ರಾಫಿಕ್ ಆಗಿದೆ. ಮೊದಲೆಲ್ಲ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಒಂದು 2 ಇಯರ್ಸ್ ಆಯಿತು ಟ್ರಾಫಿಕ್ ಭಾಳ ಆಕತ್ತದ. ನನ್ನ ಬೈಕಲ್ಲಿ ಹಿಂದ್ಗಡೆ ಏನಾದರೂ ಟಾಪ್ ಬಾಕ್ಸ್ ಹಾಕಿದ್ರೆ ಗಾಡಿ ಹ್ಯಾಂಡ್ಲ್ ಫುಲ್ ಶೇಕ್ ಆಗುತ್ತೆ. ಏನು ಪ್ರಾಬ್ಲಮ್ ಇದು? ಹಿಂದ್ಗಡೆ ಏನಾದರೂ ವೇಟ್ ಹಾಕಿದ್ರೆ, ಅಂದರೆ ಟಾಪ್ ಬಾಕ್ಸು ಸೀಟ್ ಮೇಲೆ ಕುಂತ್ರೆ ಏನಾಗಲ್ಲ, ಬಟ್ ಹಿಂದ್ಗಡೆ ಟಾಪ್ ಬಾಕ್ಸ್ ಹಾಕಿದ್ರೆ ಮಾತ್ರ ಹ್ಯಾಂಡ್ಲ್ ಫುಲ್ಲು ಲೂಸು ಶೇಕ್ ಆಗುತ್ತೆ ಹಿಂಗೆ. ಏನಪ್ಪ ಎಲ್ಲ ನನ್ನ ಗಾಡೀಲಿ ಅಷ್ಟೇ ಪ್ರಾಬ್ಲಮ್ ಅಥವಾ ಬೇರೆ ಗಾಡೀಲೂ ಹಿಂಗೆ ಪ್ರಾಬ್ಲಮ್ ಇದೆನೋ ಗೊತ್ತಿಲ್ಲ. ಯಾರಾದರೂ ವಿಶ್ವಮಿಟ್ಟವ್ರು ಗಾಡಿ ವಿಡಿಯೋ ನೋಡ್ತಿದ್ರೆ ಹೇಳ್ರಿ, ನಿಮ್ಮ ಗಾಡೀಲೂ ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದೆನಾ ಇಲ್ಲ ಅಂತ. ಇವಾಗ ನಾವು ಹೋಗ್ತಾ ಇರುವ ಟೆಂಪಲ್ ಬಂದ್ಬಿಟ್ಟು ಇದು ದತ್ತಾತ್ರೇಯ ಟೆಂಪಲ್ ಅಂತೇಳಿ. ಇದು ನಮ್ಮ ರಾಯಚೂರಿಂದ ಒಂದು 35 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ ರಾಯಚೂರಿಂದ 2 ರೂಟ್ ಬರುತ್ತೆ. ಅದರಲ್ಲಿ ಒಂದು ರೂಟು ಚಂದ್ರಬಂಡೆಯಿಂದ ಹೋಗುತ್ತೆ, ಇದು 35 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಮಕ್ತಲ್ ಮೇಲೆ ಹೋಗುತ್ತೆ, ಅದು 65 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಾವಿವತ್ತು 35 ಕಿಲೋಮೀಟ್ರ್ ಚಂದ್ರಬಂಡೆಯಿಂದ ಈ ಕಡೆ. ಯಾಕಂತ ಕೇಳಿ, ಮೊದಲೆಲ್ಲ ಹಂಗೆ ಹೋಗ್ತಾಯಿದ್ರು. ಯಾಕಂತಂದರೆ ಇಲ್ಲಿ ಹೋಗಿ ಆ್ಯಕ್ಚುಲಿ ಟೆಂಪಲ್ ಇರೋದು ದ್ವೀಪದಲ್ಲಿದೆ. ಅಂದರೆ ಆ ಕಡೆ ಈ ಕಡೆ ನದಿ ಮಿಡ್ಲಲ್ಲಿ ಟೆಂಪಲ್ ಬರುತ್ತೆ. ಅದೊಂಥರ ದ್ವೀಪ ಇದ್ದಂಗೆ ಅಲ್ಲಿ ಆ ಜಾಗದಲ್ಲಿ ಟೆಂಪಲ್ ಇರೋದು. ಈಗ ಇಲ್ಲಿಂದ ಹೋದ್ಮೇಲೆ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಯಾವುದಪ್ಪ ತೆಪ್ಪದಲ್ಲಿ ಹೋಗ್ಬಿಟ್ಟು ನೀವು ಮತ್ತೆ ಅಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡಿಬೇಕು ನೀವು. ಆ ರೂಟಲ್ಲಿ ಹೆಂಗಂತಂದರೆ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಸೀದಾ ಟೆಂಪಲ್ ಮುಂದೆ ಹೋಗಿ ಇಳಿಸುತ್ತೆ ಅದು. ಹಾಗಾಗಿ ಹಂಗೆ ಹೋಗ್ತಾಯಿದ್ರು. ಇಲ್ಲಿ ಮುಂದ್ಗಡೆ ಒಂದು ಹೈವೇ ಬರುತ್ತೆ. ಇದು ಚಂದ್ರಬಂಡ ಹತ್ರ ಬರುತ್ತೆ. ಇದು 6 ಲೈನ್ ಹೈವೇ ಇದೆ ಆ್ಯಕ್ಚುಲಿ. ಬಟ್ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ರೋಡ್ ಮಾತ್ರ ಜಬ್ಬರಸ್ ಕಾಣಕತ್ತದ. 6 ಲೈನ್ ಹೈವೇ. ಅವಾಗ ಒಂದ್ಸಲಿ ಒಂದು 1.5 ವರ್ಷ 2 ವರ್ಷ ಹಿಂದೆ, 1.5 ವರ್ಷ ಅನ್ಕೋರಿ, ಆವಾಗ ನಾನು ನಮ್ಮ ಫ್ರೆಂಡ್ ಇಬ್ಬರು ಬಂದಿದ್ವಿ. ಇದ್ರ ಮೇಲೆ ಹೋಗಿದ್ವಿ. ಬಟ್ ರೋಡ್ ಮೇಲೆ ಸುಮ್ಮನೆ ಅಂದರೆ ಇನ್ನೂ ವರ್ಕಿಂಗಲ್ಲಿತ್ತು. ಒಂದು 2 ಕಿಲೋಮೀಟ್ರ್ ಅಡ್ಡಾಡಿದ್ವಿ ಅಷ್ಟೇ ರೋಡ್ ಮೇಲೆ ವೀಡಿಯೋ ಮಾಡೋಕ್ಕೋಸ್ಕರ. ಬಟ್ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಎಲ್ಲಿ ಹೋಗುತ್ತೆ ಎಲ್ಲಿಲ್ಲ ಅಂತೇಳಿ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ನೋಡ್ರಿ ಈ ಕಡೆ ಎಲ್ಲ ಹೆಂಗದ ಜಾಗ. ಮಸ್ತ್ ಜಾಲಿ ಗಿಡ. ನಮ್ಮ ಕಡೆ ಎಲ್ಲ ಜಾಲಿ ಗಿಡಗಳು ಫೇಮಸ್ ಅಪ್ಪ. ಎಲ್ಲೋದ್ರೂ ಜಾಲಿ ಗಿಡ ಜಗ್ಗೆ ಸಿಗ್ತಾವೆ ನಿಮ್ಗೆ. ಈ ಊರ ಹೆಸರು ಬಂದು ಆ್ಯಪಲ್ ದಿನ್ನೆ ಅಂತೇಳಿ. ಚಂದ್ರಬಂಡೆಯಿಂದ ಒಂದು 4-5 ಕಿಲೋಮೀಟ್ರ್ ಆದಮೇಲೆ ಈ ಊರು ಬರುತ್ತೆ, ಆ್ಯಪಲ್ ದಿನ್ನೆ ಅಂತೇಳಿ. ನೋಡ್ರಿ ಊರು. ಇಂಡಿಯನ್ ಪೆಟ್ರೋಲ್ ಬಂಕ್, ಓಪನ್ ಪೆಟ್ರೋಲ್ ಬಂಕ್. ಆಂಧ್ರ ಬಾರ್ಡ್ರ್ ಇದು, ಕರ್ನಾಟಕ ಆಂಧ್ರ ಈ ಎಂಡ್. ಈ ಕಡೆ ಎಲ್ಲ ಇದು ನಮ್ಮ ಕರ್ನಾಟಕ ಎಂಡ್ ಇದೆ ಎಲ್ಲ. ಅಂದರೂ ಎಲ್ಲ ಈ ಕಡೆ ಎಲ್ಲ ಜಾಸ್ತಿ ಮಾತಾಡೋದೆಲ್ಲ ತೆಲುಗುನೇ. ಯಾಕೆ ಹೇಳ್ರಿ? ಯಾಕಂತಂದರೆ ಬಾರ್ಡ್ರ್ ಕಣಯ್ಯ, ಅದಕ್ಕೆ. ನೋಡ್ರಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿರಿ. ಶ್ರೀಪಾದ ಶ್ರೀ ವಲ್ಲಭ ಮಂದಿರ ಶ್ರೀ ಕ್ಷೇತ್ರ ಕುರುವಾಪುರಕ್ಕೆ ದಾರಿ. ಇಲ್ಲಿಂದ 7 ಕಿಲೋಮೀಟ್ರು ಕುರುವಾಪುರ ಶ್ರೀ ದತ್ತಾತ್ರೇಯ ಟೆಂಪಲ್. ಇಲ್ಲಿಂದ 7 ಕಿಲೋಮೀಟರ್ ಅಂದರೆ ಅವು ಇದೇ ನೋಡಿ ಲಾಸ್ಟ್ ವಿಲೇಜ್. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ ಕುರುವಾಪುರ್. ಇದೇನೋ ಹೊಸ ರೋಡಾ? ಇವ್ರನ್ನ ಕೇಳೋಣ ರೀ. ಹಿಂಗೋಗಲ್ಲ ರೋಡ್ ಆಯ್ತು ಹಿಂಗ ಇದು? ಅವಾಗ ಹಿಂಗಿತ್ತಲ್ಲ. ಹಾಂ, ಈ ರೋಡ್ ಕಟ್ ಮಾಡ್ಯಾರೇನು? ಬೋಟಾಗನಿಲ್ಲ, ಹಿಂಗೆ ರೋಡ್ ಮೇಲೆ ಹೋಗ್ಬೇಕಾ? ಓಕೆ. ನೋಡಿ, ಅವಾಗ ಆ್ಯಕ್ಚುಲಿ ಈ ರೂಟಲ್ಲಿತ್ತು.
ಈ ರೂಟಲ್ಲಿ ಹೋಗಿ ಸ್ಟಾಪ್ ಮಾಡಿ ನದಿ ದಾಟಿ ಹೋಗೋದಿತ್ತು. ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ, ಈಗ ರೋಡ್ ಮಾಡಿದಾರಂತಲ್ಲ, ಹಾಗಾಗಿ ರೂಟ್ ಚೇಂಜ್. ರೂಟ್ ಚೇಂಜ್ ಮಾಡಿದಾರ. ಆಹಾ, MSL MSIL ಏನು ಹೇಳ್ರಿ ಅದು ಹಂಗಂದ್ರೆ ಬಾರ್ ನೋಡ್ರಿ. ತಾತ ಆರಾಮಾಗೀಗ ನೋಡ್ರಿ ಎಷ್ಟು ಸ್ವರ್ಗದಾಗಿದ್ದಾರೆ ಅವರು ಆ ಗುಡಿಸ್ಲಲ್ಲಿ. ತಣ್ಣ ಗಾಳಿ ಬಂತು ನೋಡ್ರಿ. ಬ್ರಿಡ್ಜು ಹೊಸ್ದಾಗಿ ಮಾಡಿರೋ ಬ್ರಿಡ್ಜು. ಮೊದಲೆಲ್ಲ ಅಲ್ಲಿ ಮುಂದ್ಗಡೆ ತೆಪ್ಪದಲ್ಲಿ ಹೋಗಿ ಅಲ್ಲಿಂದ ಹೋಗೋದಿತ್ತು. ಇವಾಗ ರೋಡ್ ಮಾಡಿದ್ದಾರೆ ಹೊಸ್ದಾಗಿ. ರೋಡ್ ಮಾಡಿದರೆ ಚೆನ್ನಾಗಿರೋದಪ್ಪ, ಹತ್ರ ಆಗ್ತಿತ್ತು. ಬಟ್ ಎನಿವೆ ರೋಡ್ ಆಗಿದೆ, ಮಸ್ತ್ ಟೆಂಪಲ್ವರೆಗೆ ಹೋಗ್ಬೋದು. ಕಾರಣ ಫುಲ್ ಧೂಳಪ್ಸ್ಕೊಂಬಂದಪ್ಪ. ನೋಡ್ರಿ ನದಿ, ದಿಸ್ ಈಸ್ ಕೃಷ್ಣ ರಿವರ್. ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಈ ಬಿಸಿಲಲ್ಲಿ. ಮಸ್ತ್ ನೀರಾಗಿ ಮಕ್ಕ ಮಾಡ್ಬೇಕಿಲ್ಲ ಮಸ್ತ್. ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ, ಇಲ್ಲಿ ಮೊಸಳೆಗಳಿದಾವೆ, ತುಂಬ ಮೊಸಳೆ ಇದಾವೆ ಇದರಲ್ಲಿ. ನಾವು ಹೋಗಿ ನೀರಾಗಿ ಮಕ್ಕಡ್ವಿ ಅಂತ ಹೇಳಕ ಪರ್ಮನೆಂಟಾಗಿ ಮಲಗಿಸ್ಬಿಡ್ತಾವು. ಬ್ರಿಡ್ಜ್ ಹೆಂಡ್ ಅವ ನೋಡ್ರಿ, ಇಲ್ಲಿ ಹೊಸಗೊಡ್ದು ಹಾಕ್ಯಾರ. ಯಾಕೆ ಹೇಳ್ರಿ, ಬ್ರಿಡ್ಜ್ ಕಟ್ಟಕ್ರಿ. ಆಫ್ ರೋಡಿಂಗ್ ಇಲ್ಲೇ ಇದೆ. ಆಫ್ ರೋಡಿಂಗ್ ನೋಡಿ, ಆರಾಮ್ ಎದ್ದು ನಿಂತು ಗಾಡಿ ಹೊಡೆದು ಬಿಡ್ಬೇಕು ಹಿಂಗೆ. ಮೋಸ್ಟ್ಲಿ ಹಿಂಗಿತ್ತು ಅನ್ಸುತ್ತೆ, ಅವಾಗ ರೂಟ್ ಹಿಂಗೆ ಬರೋದಿತ್ತು, ಇವಾಗಿಲ್ಲ. ಇಲ್ಲಿ ಬರೋದೆಲ್ಲ ಭಾಳ ಮಹಾರಾಷ್ಟ್ರ ಜನನೇ ಭಾಳ ಜನ ಬರ್ತಾರೆ ಇಲ್ಲಿಗೆ. ನೋಡ್ರಿ ಇದೆ ಟೆಂಪಲ್. ನೋಡ್ರಿ ಈ ಕಡೆ ಎಲ್ಲ ನದಿ. ಬನ್ನಿ ನಾವು ಸೀದಾ ಟೆಂಪಲ್ ಮುಂದೆನೇ ಹೋಗ್ಬಿಡೋಣ. ಇಲ್ಲಿ ನೆರಳಿಲ್ಲ ನಿಲ್ಸೋಕ್ಕೆ. ಇದೇ ನೋಡಿ ಟೆಂಪಲ್.